ನಮಸ್ಕಾರ ಎಲ್ಲರಿಗೂ. ವಿಶೇಷವಾಗಿ ದಿ ಡೆವಿಲ್ ಸಿನಿಮಾದ ಮಾಹಿತಿಯನ್ನು ಕೊಡುವಂಥ ಒಂದು ವಿಡಿಯೋ ಇದು. ಇದರಲ್ಲಿ ವಿಶೇಷವಾಗಿ ಹೇಳುವಂಥದ್ದು, ಅದು ಅಧಿಕೃತವಾಗಿ ಹೇಳುವಂಥ ಮಾಹಿತಿ ಏನಪ್ಪ ಅಂತಂದರೆ, ಡೈರೆಕ್ಟರ್ ಮಿಲ್ನಾ ಪ್ರಕಾಶ್ ಅವರು ತಮ್ಮ ಚಿತ್ರದ ಶೂಟಿಂಗ್ ಏನಿದೆ, 2ನೇ ಹಂತದ ಶೂಟಿಂಗನ್ನು ಶುರು ಮಾಡಿರುವಂಥದ್ದು. ಬೆಂಗಳೂರಲ್ಲಿ ಈ ಚಿತ್ರದ ಶೂಟಿಂಗ್ ನಡೀತಾ ಇದೆ. ಈ ಚಿತ್ರದಲ್ಲಿ ದರ್ಶನ್ ಅವರ ಪಾತ್ರದ ಶೂಟಿಂಗ್ ಇನ್ನೂ ಶುರು ಆಗಬೇಕಾಗಿದೆ. ಬೆನ್ನೋವಿನಿಂದ ದರ್ಶನ್ ಅವರು ಇನ್ನೂ ಈ ಒಂದು ಚಿತ್ರೀಕರಣದಲ್ಲಿ ಭಾಗಿಯಾಗಿಲ್ಲ. ಆದರೆ ಮುಂದಿನ ವಾರದಿಂದ ದರ್ಶನ್ ಅವರ ಪಾತ್ರದ ಶೂಟಿಂಗ್ ಶುರು ಆಗುತ್ತೆ. ಈ ಒಂದು ಮಾಹಿತಿಯನ್ನು ಸ್ವತಃ ಮಿಲ್ನಾ ಪ್ರಕಾಶ್ ಅವರು ಕೊಟ್ಟಿರುವಂಥದ್ದು ಅಧಿಕೃತ ಮಾಹಿತಿಯನ್ನು ನಂಬಿ ಅನ್ನುವಂಥದ್ದನ್ನು ಮಿಲ್ನಾ ಪ್ರಕಾಶ್ ಅವರು ಯಾವಾಗಲೂ ಹೇಳ್ತಾ ಇದ್ದಾರೆ. ತಮ್ಮ ನಿರ್ಮಾಣ ಸಂಸ್ಥೆಯ ಒಂದು ಅಧಿಕೃತ ಪೇಜಲ್ಲಿ ಈ ಥರದ ಮಾಹಿತಿಯನ್ನು ಕೊಡ್ತಾರೆ. ಹಾಗೆಯೇ PRO ಮೂಲಕ ಕೂಡ ಈ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ವಿಶೇಷವಾಗಿ ಈ ಒಂದು ಹಂತದಲ್ಲಿ, ಅಂದರೆ 2ನೇ ಹಂತದಲ್ಲಿ ಯಾವುದೇ ಥರದ ಆ್ಯಕ್ಷನ್ ಪಾರ್ಟ್ ಏನಿದೆ ಅದನ್ನು ಶೂಟ್ ಮಾಡ್ತಾ ಇಲ್ಲ. ಬದಲಾಗಿ ಟಾಕಿ ಪೋರ್ಷನ್, ಅಂದರೆ ಮಾತಿನ ಭಾಗದ ಶೂಟಿಂಗ್ ಏನಿದೆ ಅದಷ್ಟೇ ನಾವು ಮಾಡ್ತಾ ಇರುವಂಥದ್ದು ಅನ್ನೋದನ್ನು ಕ್ಲಿಯರ್ ಆಗಿ ಹೇಳಿಕೊಂಡಿರುವಂಥದ್ದು. ಕಾರಣ ಏನಂದರೆ, ದರ್ಶನ್ ಅವರಿಗೆ ಬೆನ್ನುವಿದೆ, ಹಾಗಾಗಿ ಆ್ಯಕ್ಷನ್ ಸೀನ್ಗಳನ್ನು ಸದ್ಯ ಮಾಡೋಕ್ಕಾಗಲ್ಲ ಅನ್ನೋದನ್ನು ಈ ಥರ ಹೇಳಿರುವಂಥದ್ದು. ವಿಶೇಷವಾಗಿ ಈ ಒಂದು ಸಿನಿಮಾದಲ್ಲಿ ಅಚ್ಯುತ್ ಕುಮಾರ್ ಅವರಿದ್ದಾರೆ, ಹಾಗೆಯೇ ಮಹೇಶ್ ಮಾಂಜ್ರೇಕರ್ ಏನಿದ್ದಾರೆ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಈ ಹಿಂದೆ ಕನ್ನಡದ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರು. ಆ ಸಿನಿಮಾದ ಹೆಸರು ಎನ್ಕೌಂಟರ್ ದಯಾನಾಯಕ್ ಅನ್ನುವಂಥದ್ದು. ಅದಾದಮೇಲೆ ಈಗಲೇ ಡೆವಿಲ್ ಸಿನಿಮಾಕ್ಕೆ ಕನ್ನಡಕ್ಕೆ ಬಂದಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ, ಡೆವಿಲ್ ಸಿನಿಮಾದ ಈ ಒಂದು ಅಪ್ಡೇಟ್ ವಿಶೇಷವಾಗಿ ಇದೆ ಅಂತ ಹೇಳ್ತಾ, ಇನ್ನೇನು ಮುಂದಿನ ವಾರ ದರ್ಶನ್ ಅವರು ತಮ್ಮ ಈ ಒಂದು ಡೆವಿಲ್ ಸಿನಿಮಾದ ಚಿತ್ರೀಕರಣದಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.